ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ನಾಳೆ ನಡೀತಕ್ಕಂಥ SSLC ಪೂರ್ವ ಸಿದ್ಧತೆ ಮತ್ತು ಮುಂಬರುವ ಪೂರ್ವ ಸಿದ್ಧತೆ ವಾರ್ಷಿಕ ಪರೀಕ್ಷೆಗೆ ಯೂಸ್ ಆಗ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಫಸ್ಟ್ ಒನ್, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭಿಸಿದ ಮೈಸೂರಿನ ದಿವಾನರು ಯಾರು? ಸೊ ಗೊತ್ತಿರಲಿ, ಕೆ ಶೇಷಾದ್ರಿ ಅಯ್ಯರ್ ಇಸ್ ದ ರೈಟ್ ಆನ್ಸರ್. ಇನ್ನು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಭಾಷೆಯ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಯಾವುದು? ಆಂಧ್ರ ಪ್ರದೇಶ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಪ್ರಧಾನ ಕಚೇರಿ ಇರುವ ಸ್ಥಳ ಕೇಳಿದರು, ಹೇಗ್. ಸಮಾನ ವೇತನ ಕಾಯ್ದೆ ಜಾರಿಗೆ ಬಂದ ವರ್ಷ 1976. ಇನ್ನು ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಕಂಡುಬರುವ ಅರಣ್ಯಗಳನ್ನು ಕರೆಯುವುದು ಸುಂದರ್ಬನ್ ಅರಣ್ಯ. ಜಗತ್ತಿನಲ್ಲಿ ಆರ್ಥಿಕ ಯೋಜನೆಗಳನ್ನು ಜಾರಿಗೊಳಿಸಿದ ಮೊದಲ ರಾಷ್ಟ್ರ ಸೋವಿಯತ್ ರಷ್ಯಾ. 20ನೇ ಶತಮಾನದ ಅದ್ಭುತ ಲೋಹ ಅಂತ ಕೇಳಿದರು, ಆಪ್ಷನ್ ಬಿ ಅಲ್ಯೂಮಿನಿಯಂ. ಇನ್ನು ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿ ಆದರೂ ವ್ಯವಹರಿಸಬಹುದಾದ ಯಾವುದು ಖಾತೆ ಅಂತ ಕೇಳಿದರು, ಸೊ ಚಾಲ್ತಿ ಖಾತೆ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆ. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು ಅಂತ ಕೇಳಿದರೆ ಅಲ್ಫಾನ್ಸೋ ಡಿ ಆಲ್ಬುಕರ್ಕ್ ಇಸ್ ದ ರೈಟ್ ಆನ್ಸರ್. ಇನ್ನು ದೊಂಬಿಗಳನ್ನು ಹೇಗೆ ನಿಯಂತ್ರಿಸಬಹುದು ಅಂತ ಕೇಳಿದರು, ಅಧಿಕಾರಿಗಳ ಸಮಯ ಪ್ರಜ್ಞೆ, ಪೊಲೀಸ್ ಪಡೆ, ರಕ್ಷಣಾ ಪಡೆ ಮತ್ತು ಕಾನೂನಿನ ಸಹಾಯದಿಂದ ದೊಂಬಿಗಳನ್ನು ನಿಯಂತ್ರಣವನ್ನು ಮಾಡ್ತಾರೆ. ಇನ್ನು ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಏನು ಅಂತ ಕೇಳಿದರು. ಈ ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡನ ಹತ್ಯೆ ಆಯಿತು. ಇದೇ ಮೊದಲ ಮಹಾಯುದ್ಧಕ್ಕೆ ಕಾರಣವಾಗಿ ಹೋಯಿತು. ಇನ್ನು ವಿದೇಶಾಂಗ ನೀತಿ ಅಂದರೆ ಏನು ಕೇಳಿದರು, ಒಂದು ರಾಷ್ಟ್ರ ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸ್ತಕ್ಕಂಥ ನೀತಿಗೆ ನಾವು ವಿದೇಶಾಂಗ ನೀತಿ ಅಂತಲೇ ಕರೆಯೋದು. ಇನ್ನು ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದರು, ಸೊ K2, ಅದನ್ನೇ ಗಾಡ್ವಿನ್ ಆಸ್ಟಿನ್ ಅಂತ ಕರೆಯೋದು. ಇನ್ನು ಹೆಣ್ಣು ಭ್ರೂಣ ಹತ್ಯೆ ಅಂದರೆ ಏನು ಅಂತ ಕೇಳಿದರೆ ಗರ್ಭದಲ್ಲಿರುವ ಹೆಣ್ಣು ಭ್ರೂಣವನ್ನು ಕೊಂದು ಹಾಕೋದೇ ಹೆಣ್ಣು ಭ್ರೂಣ ಹತ್ಯೆ. ಇನ್ನು ಮಾರ್ಚ್ 15 ವಿಶ್ವ ಗ್ರಾಹಕರ ದಿನ ಅಂತಲೇ ಏಕೆ ಆಚರಣೆ ಮಾಡ್ತೀವಿ ಅಂತ ಕೇಳಿದರು, ಸೊ ದ ಆನ್ಸರ್ ಈಸ್ ಏನಪ್ಪ ಅಂದರೆ ಅಮೇರಿಕಾದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅವರು ನಾಗರಿಕರಿಗೆ ಸಂರಕ್ಷತೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ ಅಂತಕ್ಕಂಥ 4 ಹಕ್ಕುಗಳನ್ನು ಕೊಡ್ತಾರೆ. ಆ ಕಾರಣಕ್ಕಾಗಿ ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಅಂತ ಆಚರಣೆಯನ್ನು ಮಾಡೋದು. ಮುಂದಿನ ಪ್ರಶ್ನೆ ಇತ್ತು, ಹಸಿರು ಕ್ರಾಂತಿ ಎಂದರೇನು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದಂಥ ಶೀಘ್ರ ಪ್ರಗತಿಯನ್ನೇ ಹಸಿರು ಕ್ರಾಂತಿ ಅಂತ ಕರೆಯೋದು. ನೆಕ್ಸ್ಟ್ ಒನ್, 2 ಮಾರ್ಕ್ ಕ್ವಶನ್. ನಿಶಸ್ತ್ರೀಕರಣ ಪ್ರಚಲಿತ ಜಗತ್ತಿಗೆ ಅವಶ್ಯಕವಾಗಿದೆ, ವಿವರಿಸಿ ಅಂತ ಕೇಳಿದರು. ಏಕೆಂದರೆ ಅದು ವಿಶ್ವದಾದ್ಯಂತ ಭಯ ಮತ್ತು ಅಸ್ಥಿರತೆಯ ಸೃಷ್ಟಿ ಮಾಡಿದೆ, ಯುದ್ಧದ ಸಂಭವನೀಯತೆ, ವಿಶ್ವ ಶಾಂತಿ ಸ್ಥಾಪನೆಗೆ ಅಡ್ಡಿ, ಆರ್ಥಿಕ ನಷ್ಟ ಮತ್ತು ಆರ್ಥಿಕ ಸ್ಥಿರತೆ, ಶಸ್ತ್ರಾಸ್ತ್ರಗಳ ತೀವ್ರ ಪೈಪೋಟಿಯನ್ನು ನಿಲ್ಲಿಸುತ್ತದೆ, ಇಂದಿನ ಮುಂದಿನ ವಿಶ್ವದ ಉಳಿವಿಗೆ. ಐಸನ್ ಹೋಮರ್ ಶಸ್ತ್ರಾಸ್ತ್ರಗಳನ್ನು ಹೊಂದಿದ ರಾಷ್ಟ್ರ ಕೇವಲ ಹಣವಲ್ಲದೆ ಕಾರ್ಮಿಕರ ಬೆವರನ್ನು, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು, ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸ್ತದೆ ಅಂತ ಹೇಳಿರೋದು. ಮುಂದೆ ಇನ್ನೊಂದು ಪ್ರಶ್ನೆ ಇದೆ, ವಿಶ್ವ ಆರೋಗ್ಯ ಸಂಸ್ಥೆ ಮಾನವನ ಆರೋಗ್ಯ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ, ವಿವರಿಸಿರಿ ಅಂತ ಕೇಳಿದರು. ಹೌದು, ಇದು ಕಾಲರಾ, ಪ್ಲೇಗ್, ಮಲೇರಿಯಾ, ಸಿಡುಬು, COVID-19 ಅಂತ ರೋಗಗಳನ್ನು ತೊಡೆದು ಹಾಕಲು ಪ್ರಯತ್ನ ಮಾಡಿದೆ. ಏಡ್ಸ್, ಕ್ಯಾನ್ಸರ್ ರೋಗಗಳ ನಿರ್ಮೂಲೆಗೆ ಪ್ರಯತ್ನ, ಸಿಡುಬು ರೋಗದ ನಿವಾರಣೆ, ಜನಸಂಖ್ಯಾ ಸ್ಫೋಟ, ಪರಿಸರದ ರಕ್ಷಣೆ, ಹಸಿವು ಮತ್ತು ಅಪೌಷ್ಟಿಕತೆಯನ್ನು ಹೋಗಲಾಡಿಸಿದೆ. ಮುಂದಿನ ಪ್ರಶ್ನೆ, ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸುವ ಸಮಸ್ಯೆಗಳು ಯಾವುವು? ಸೊ ಯಾವುದೇ ನಿಗದಿತ ನಿಯಮ ಕಾಯ್ದೆಗಳಿಲ್ಲ, ದುಡಿಮೆಗೆ ಕಡಿಮೆ ಕೂಲಿ ನೀಡಿಕೆ, ಕೆಲಸಕ್ಕೆ ಭದ್ರತೆ ಇಲ್ಲ, ನಿಗದಿತ ವೇತನ ಸೌಲಭ್ಯಗಳಿಲ್ಲ, ವಿರಾಮ ವೇತನವಿಲ್ಲ, ನಿವೃತ್ತಿ ವೇತನ ಮತ್ತು ಭತ್ಯೆ ಇಲ್ಲ, ಉಚಿತ ವೈದ್ಯಕೀಯ ಸೌಲಭ್ಯವಿಲ್ಲ, ಉದ್ಯೋಗಪತಿಗಳಿಂದ ಹಲವು ಬಗೆಯ ಶೋಷಣೆ ಅಂತ ಬರೆದ್ರೆ ಸಾಕು. ಇನ್ನು ಪರಿಸರ ಮಾಲಿನ್ಯಕ್ಕೆ ಕಾರಣಗಳಾವುವು ಅಂತ ಕೇಳಿದ್ದಾರೆ. ಅದು ಜನಸಂಖ್ಯೆಯ ಹೆಚ್ಚಳ, ನಗರದ ಬೆಳವಣಿಗೆ, ಕೈಗಾರಿಕೆ ಅಭಿವೃದ್ಧಿ, ತಾಂತ್ರಿಕ ಪ್ರಗತಿ, ಸಾರಿಗೆ ವ್ಯವಸ್ಥೆಯ ಬೆಳವಣಿಗೆ ಮತ್ತು ಸುಖಭೋಗದ ಜೀವನ ಅಂತ ಬರೆದ್ರೆ ಸಾಕು. ಇನ್ನು ಈ ಟರ್ಕರು ಕಾನ್ಸ್ಟಾಂಟಿನೋಪಲ್ ವಶಪಡಿಸಿಕೊಂಡು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಹೇಗೆ ಕಾರಣ ಆಯಿತು? ಈ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಕಾರಣವಾಯಿತು. ಟರ್ಕರಿಂದ ತೀವ್ರವಾಗಿರ್ತಕ್ಕಂಥ ತೆರಿಗೆ ಕೊಟ್ಟರು, ವ್ಯಾಪಾರ ಲಾಭದಾಯಕವಿಲ್ಲ. ಯುರೋಪಿಯನ್ನರಿಂದ ಹೊಸ ಸಮುದ್ರ ಮಾರ್ಗಗಳ ಅನ್ವೇಷಣೆ, ಸಾಹಸಿ ನಾವಿಕರಿಗೆ ಪ್ರೋತ್ಸಾಹ, ಹೊಸ ವೈಜ್ಞಾನಿಕ ಆವಿಷ್ಕಾರ ಅಂತ ಬರೆದ್ರೆ ಸಾಕು. ಇನ್ನು ಜುನಾಗಢ್ ಭಾರತದ ಒಕ್ಕೂಟಕ್ಕೆ ಹೇಗೆ ವಿಲೀನವಾಯಿತು ಅಂತ ಕೇಳ್ತಾರೆ.
ಈ ಜುನಾಗಢ್ನ ನವಾಬ ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛೆಪಟ್ಟ. ನವಾಬರ ವಿರುದ್ಧ ಪ್ರಜೆಗಳು ಬೀದಿಗಿಳಿತಾರೆ. ಈ ನವಾಬ ರಾಜ್ಯ ಬಿಟ್ಟು ಪಲಾಯನವನ್ನು ಮಾಡ್ತಾನೆ. ಅಲ್ಲಿನ ದಿವಾನರ ಮಾನವೀಯತೆ, ಸೈನ್ಯ ರವಾನೆ, ಶಾಂತಿ ಸ್ಥಾಪನೆ ಆಗ್ತದೆ. 1949ರಲ್ಲಿ ಜುನಾಗಢ್ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತದೆ. ಮುಂದಿನ ಪ್ರಶ್ನೆ, ಖಾರಿಫ್ ಬೇಸಾಯ ಮತ್ತು ರಬಿ ಬೇಸಾಯದ ವ್ಯತ್ಯಾಸ. ಈ ಖಾರಿಫ್ ಬೇಸಾಯ ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯ ಬೇಸಾಯ. ರಬಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿಯ ಬೇಸಾಯ. ಖಾರಿಫ್ ಬೇಸಾಯ ಜೂನ್ ಜುಲೈನಲ್ಲಿ ಬಿತ್ತನೆ. ರಬಿದು ಅಕ್ಟೋಬರ್ ನವೆಂಬರ್ನಲ್ಲಿ ಬಿತ್ತನೆ. ಖಾರಿಫ್ದು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕಟಾವು. ರಬಿದು ಫೆಬ್ರವರಿ ಮಾರ್ಚ್ನಲ್ಲಿ ಕಟಾವು. ಆಮೇಲೆ ಇದು ದೇಶದ ಹೆಚ್ಚು ಭಾಗದಲ್ಲಿ ರೂಢಿ, ವಾಯವ್ಯ ಮತ್ತು ದಕ್ಷಿಣ ಭಾರತದಲ್ಲಿ ರೂಢಿ. ಭತ್ತ, ರಾಗಿ ಮುಂತಾದ ಉದಾಹರಣೆ, ಗೋಧಿ ದ್ವಿದಳ ಧಾನ್ಯ ಉದಾಹರಣೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವವು ಅಂತ ಕೇಳ್ತಾರೆ. ಅಕ್ಷಾಂಶ, ಸಮುದ್ರ ಮಟ್ಟದಿಂದ ಇರೋ ಎತ್ತರ, ಸಾಗರಗಳಿಂದ ಇರೋ ದೂರ, ಮಾರುತಗಳ ದಿಕ್ಕು, ಪರ್ವತ ಸರಣಿಗಳು ಹಬ್ಬಿರೋ ರೀತಿ, ಸಾಗರದ ಪ್ರವಾಹ, ಮಾನ್ಸೂನ್ನ ಮಾರುತ. ಇನ್ನು ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ನಡುವಿನ ವ್ಯತ್ಯಾಸವನ್ನು ಕೇಳ್ತಾರೆ. ಸರ್ಕಾರ ಯಾರ ಮೇಲೆ ತೆರಿಗೆ ವಿಧಿಸುತ್ತದೆಯೋ ಅವರಿಂದಲೇ ತೆರಿಗೆ ಪಾವತಿ ವರ್ಗಾವಣೆ ಸಾಧ್ಯ ಇಲ್ಲ. ಪರೋಕ್ಷ ತೆರಿಗೆಯಲ್ಲಿ ತೆರಿಗೆಯ ಹೊರೆ ವರ್ಗಾವಣೆ ಆಗ್ತದೆ. ಇನ್ನು ಇದು ವ್ಯಕ್ತಿ ಗಳಿಸುವ ವರಮಾನ ಮತ್ತು ಸಂಪತ್ತಿನ ಮೇಲೆ ತೆರಿಗೆಯಾಗಿದೆ. ಇದು ಸರಕು ಮತ್ತು ಸೇವೆಗಳ ಮೇಲಿನ ವಿಧಿಸ್ತದೆ. ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಸ್ಟಾಂಪ್ ತೆರಿಗೆ ಇದಕ್ಕೆ ಉದಾಹರಣೆ. ಆದರೆ ಪರೋಕ್ಷಕ್ಕೆ ಕೇಂದ್ರ ಅಬಕಾರಿ ತೆರಿಗೆ, ಆಮದು ರಫ್ತು ಸುಂಕ, ಸರಕು ಮತ್ತು ಸುಂಕ ರಫ್ತು, ಸರಕು ಮತ್ತು ಸೇವಾ ತೆರಿಗೆ, ವಿದೇಶಿ ಪ್ರವಾಸಿಗರ ಮೇಲಿನ ತೆರಿಗೆ ಸೇರಿದೆ. ನೆಕ್ಸ್ಟ್ ಒನ್, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳೇನು ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ ಸುರಕ್ಷತೆ, ಗುಣಮಟ್ಟಕ್ಕೆ ಪ್ರಾಶಸ್ತ್ಯ, ಅಪಾಯಕಾರಿ ವಸ್ತುಗಳ ತಯಾರಿಕೆ, ಮಾರಾಟದಿಂದ ರಕ್ಷಣೆ, ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಯೋದು, ಗುಣಮಟ್ಟ, ಅಳತೆ, ತೂಕ ಬೆಲೆಗಳ ಮೇಲೆ ನಿಗಾ ಇಡೋದು, ತೊಂದರೆಗೆ ಒಳಗಾದ ಗ್ರಾಹಕರಿಗೆ ಸೂಕ್ತ ಪರಿಹಾರ ಕೊಡೋದು, ಗ್ರಾಹಕ ಶಿಕ್ಷಣದ ಅರಿವು, ಯೋಗ್ಯ ಬೆಲೆಗೆ ಉತ್ತಮ ಗುಣಮಟ್ಟದ ವಸ್ತು ಸೇವೆ ದೊರೆಯುವಂತೆ ಮಾಡೋದು ಅಂತ ಬರೆದ್ರೆ ಸಾಕು. ಇನ್ನು ಮುಂದಿನ ಒಂದು ಪ್ರಶ್ನೆ 3 ಅಂಕದ್ದು, ಸಹಾಯಕ ಸೈನ್ಯ ಪದ್ಧತಿಯು ಭಾರತೀಯ ರಾಜ್ಯರನ್ನು ನಿಯಂತ್ರಿಸಲು ಬ್ರಿಟಿಷರಿಗೆ ಹೇಗೆ ಸಹಾಯ ಮಾಡಿತು ಅಂತ ಕೇಳಿದರು. ಈ ಪ್ರಶ್ನೆ ಹೀಗೂ ಬರುತ್ತದೆ ನಿಮಗೆ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಅಂತ ಕೇಳ್ತಾರೆ. ಸೊ ದ ಆನ್ಸರ್ ಈಸ್ ಏನಪ್ಪ ಅಂದರೆ, ಭಾರತೀಯ ರಾಜರು ಬ್ರಿಟಿಷ್ ಸೇನಾ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು. ಸೇನೆಯ ವೇತನ ಮತ್ತು ನಿರ್ವಹಣೆ ಸಂಬಂಧಪಟ್ಟ ವೆಚ್ಚ ರಾಜ್ಯದವರು ಭರಿಸೋದು, ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸೋದು, ಬ್ರಿಟಿಷರ ಅನುಮತಿ ಇಲ್ಲದೆ ಯುರೋಪಿಯನ್ನರ ನೇಮಕ ಆಗುವಾಗಿಲ್ಲ, ಯುದ್ಧ ಶಾಂತಿ ಸಂಧಾನ ಮಾಡಿಕೊಳ್ಳಲು ಗವರ್ನರ್ ಜನರಲ್ನ ಸಮ್ಮತಿ ಬೇಕು, ಕಂಪನಿಯಿಂದ ರಾಜ್ಯಕ್ಕೆ ಮತ್ತು ಆಂತರಿಕ ಮತ್ತು ಬಾಹ್ಯ ದಾಳಿಗಳಿಂದ ರಕ್ಷಣೆ, ಹೈದರಾಬಾದ್, ಮೈಸೂರು, ಔಧ್, ತಂಜಾವೂರು, ಮರಾಠ, ಅರ್ಕಾಟ್ ಮೊದಲಾದ ರಾಜ್ಯಗಳು ಇದೇ ಒಪ್ಪಂದಕ್ಕೆ ಒಳಪಡ್ತವೆ. ಮುಂದಿನ ಪ್ರಶ್ನೆ, ದಯಾನಂದ ಸರಸ್ವತಿಯವರು ಭಾರತೀಯ ಸಮಾಜವನ್ನು ಸುಧಾರಿಸಲು ಹೇಗೆ ಪ್ರಯತ್ನ ಮಾಡಿದರು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್, ಆರ್ಯ ಸಮಾಜವನ್ನು ಸ್ಥಾಪಿಸ್ತಾರೆ. ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ಅಂತ ಹೇಳ್ತಾರೆ. ವೇದಗಳಿಗೆ ಹಿಂತಿರುಗಿ ಅಂತ ಕರೆ ಕೊಡ್ತಾರೆ. ವಿಗ್ರಹಾರಾಧನೆ, ಜಾತಿ ಪದ್ಧತಿಯ ಖಂಡನೆ, ಜಾತಿಯು ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಅಂತ ಹೇಳಿದರು. ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ, ವಿಧವಾ ವಿವಾಹ ಪ್ರೋತ್ಸಾಹ, ಸತ್ಯಾರ್ಥ ಪ್ರಕಾಶ ಕೃತಿ ಬರೀತಾರೆ. ಶುದ್ಧಿ ಚಳುವಳಿ, ಶಾಲಾ ಕಾಲೇಜುಗಳ ಸ್ಥಾಪನೆ, ಸ್ವರಾಜ್ಯ ಸ್ವಧರ್ಮದ ಬೋಧನೆ, ಸ್ವಾಭಿಮಾನದ ಅವಲಂಬನೆ, ಭಾರತೀಯರಿಗೆ ಭಾರತ ಅಂತ ಹೇಳ್ತಾರೆ. ಅರ್ಥಹೀನ ಪದ್ಧತಿಗಳ ತಿರಸ್ಕಾರವನ್ನು ಮಾಡ್ತಾರೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಉದ್ಯಮಿಗಳ ಗುಣಲಕ್ಷಣಗಳು ಏನು? ಉದ್ಯಮಿಗಳ ಗುಣಲಕ್ಷಣಗಳಲ್ಲಿ ಸೃಜನಾತ್ಮಕ, ಕ್ರಿಯಾತ್ಮಕ, ಗುಂಪು ಕಟ್ಟೋದು, ಸಮಸ್ಯೆಯ ಪರಿಹಾರ, ನಷ್ಟಭರಿತಕ್ಕೆ ಸಿದ್ಧ, ವಚನಬದ್ಧತೆ, ಹೊಸ ಪದ್ಧತಿಯನ್ನು ರೂಢಿಗೆ ತರೋದು, ನಾಯಕತ್ವ, ಪ್ರಚೋದನೆಯ ಸಾಧನೆ, ಗುರಿ ಮುಟ್ಟುವಿಕೆ, ನಿರ್ಧಾರವನ್ನು ಕೈಗೆತ್ತಿಕೊಳ್ಳೋದು ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಪ್ರಶ್ನೆ ಇತ್ತು, ಅಂಚೆ ಕಚೇರಿಗಳು ನೀಡುವ ಬ್ಯಾಂಕಿಂಗ್ ಸೌಲಭ್ಯಗಳಾವವು ಅಂತ ಕೇಳಿದ್ದಾರೆ. ಸೊ ಯಾವೆಲ್ಲ ಸೌಲಭ್ಯಗಳ ಅಂಚೆ ಕಚೇರಿಗಳು ಕೊಡ್ತಾರೆ ಅಂದರೆ, ರಾಷ್ಟ್ರೀಯ ಉಳಿತಾಯ ಪತ್ರ, ಅಂಚೆ ಉಳಿತಾಯ ಖಾತೆ, ಕಿಸಾನ್ ವಿಕಾಸ್ ಪತ್ರ, ಮಾಹಿಯಾನ ತೀರು ಠೇವಣಿ, ಅಂಚೆ ವಿಮೆ, ನಿವೃತ್ತಿ ವೇತನ ಮತ್ತು ಹಣದ ವರ್ಗಾವಣೆ ಅಂತ ಬರೆದ್ರೆ ಸಾಕು. ಇನ್ನು ಮಣ್ಣಿನ ಸವೆತ ತಡೆಗಟ್ಟುವ ವಿಧಾನಗಳಾವವು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು, ಅಡ್ಡಬದುಗಳನ್ನು ನಿರ್ಮಿಸೋದು, ಅರಣ್ಯ ನಾಶವನ್ನು ತಡೆಯೋದು, ಅರಣ್ಯ ಬೆಳವಣಿಗೆಯನ್ನು ಪ್ರೋತ್ಸಾಹಿಸೋದು, ಅತಿಯಾಗಿ ಮೇಯಿಸೋದನ್ನು ನಿಯಂತ್ರಿಸೋದು, ನೀರಿನ ಯೋಜಿತ ಬಳಕೆ ಮಾಡೋದು, ಚೆಕ್ ಡ್ಯಾಮ್ ನಿರ್ಮಾಣ ಮಾಡೋದು, ಮೆಟ್ಟಿಲು ಪಂಕ್ತಿ ಬೇಸಾಯವನ್ನು ಮಾಡೋದು ಅಂತ ಬರೆದ್ರೆ ಸಾಕು. ಇನ್ನೂ ಒಂದು ಪ್ರಶ್ನೆ ಇತ್ತು,
ಅರಣ್ಯಗಳ ಉಪಯೋಗಗಳಾವುವು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಶುದ್ಧ ವಾಯು, ಆಹಾರ, ಮೇವನ್ನು ಕೊಡ್ತವೆ, ಉತ್ತಮ ಮಳೆ ತರ್ತವೆ, ಮಣ್ಣಿನ ಸವೆತವನ್ನು ನಿಯಂತ್ರಿಸ್ತವೆ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣ, ಔಷಧೀಯ ಸಸ್ಯಗಳು, ಪ್ರವಾಸಿಗರ ಆಕರ್ಷಣೆ, ಉದ್ಯೋಗಾವಕಾಶ, ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡ್ತವೆ ಅಂತ ಬರೆದ್ರೆ ಸಾಕು. ಇನ್ನು ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ಕೇಳಿದ್ದಾರೆ. ಇದು ಗ್ರಾಮೀಣ ಭಾರತದ ಸಮಸ್ಯೆಗಳ ಸಮರ್ಥ ನಿರ್ವಹಣೆ, ಗ್ರಾಮೀಣ ಜನರಿಗೆ ಶಿಕ್ಷಣ, ತರಬೇತಿ, ಆರೋಗ್ಯ, ನೈರ್ಮಲ್ಯ ಸೌಲಭ್ಯಗಳನ್ನು ಕೊಡುತ್ತದೆ, ಜನರ ಜ್ಞಾನ, ಕೌಶಲ್ಯ ಮತ್ತು ದುಡಿಯುವ ಸಾಮರ್ಥ್ಯವನ್ನು ಹೆಚ್ಚಿಸ್ತದೆ, ಕೃಷಿಯ ಜೊತೆಗೆ ಪಶುಪಾಲನೆ, ಮೀನುಗಾರಿಕೆ, ರೇಷ್ಮೆ, ಕೃಷಿ, ಕೋಳಿ ಸಾಕಣೆಗಳ ಅಭಿವೃದ್ಧಿಯನ್ನು ಮಾಡ್ತದೆ, ಕೃಷಿಯನ್ನು ಒಂದು ಲಾಭದಾಯಕ ಉದ್ಯೋಗವನ್ನಾಗಿ ಮಾಡ್ತದೆ, ನಗರಗಳಿಗೆ ವಲಸೆಯನ್ನು ತಡೆಗಟ್ಟುತ್ತದೆ. ನೆಕ್ಸ್ಟ್ ವಿದ್ಯುತ್, ನೀರಾವರಿ, ಸಾರಿಗೆ, ಸಂಪರ್ಕ, ಮಾರುಕಟ್ಟೆಗಳ ನಿರ್ಮಾಣವನ್ನು ಮಾಡ್ತದೆ, ಗ್ರಾಮೀಣ ಉತ್ಪಾದಕತೆಯ ಹೆಚ್ಚಳ, ಹಳ್ಳಿಗಳಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯದ ವರ್ಧನೆ ಮಾಡ್ತದೆ, ಉದ್ಯೋಗ ಮತ್ತು ಆದಾಯದಲ್ಲಿ ಹೆಚ್ಚಳ ಮಾಡ್ತದೆ ಅಂತ ಬರೆದ್ರೆ ಸಾಕು. ಇನ್ನೂ ಒಂದು ಪ್ರಶ್ನೆ ಬರ್ತದೆ, ಯಾವುದಪ್ಪ ಅಂತಂದರೆ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಕೇವಲ 6 ಪಾಯಿಂಟ್ಸ್ ಬರೀರಿ. ಆರ್ಥಿಕ ಅಭಿವೃದ್ಧಿ ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲಿಕ್ಕೆ ಸಹಾಯಕ, ಸಾರ್ವಜನಿಕ ಹಣಕಾಸಿನ ನಿರ್ವಹಣೆಯನ್ನು ಮಾಡ್ತದೆ, ನೈಸರ್ಗಿಕ ಸಂಪತ್ತು, ಶ್ರಮ, ಬಂಡವಾಳ, ಉತ್ಪಾದಕರ ನಡುವೆ ಸಮರ್ಪಕ ಹಂಚಿಕೆ, ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಳ ಮಾಡ್ತದೆ, ಆದಾಯದ ಸಮಾನದ ಹಂಚಿಕೆ, ಶಾಂತಿ, ನೆಮ್ಮದಿಯ ಬದುಕು, ಪ್ರಜಾ ಕಲ್ಯಾಣ, ಸಾರ್ವಜನಿಕ ವೆಚ್ಚಗಳ ಹೆಚ್ಚಳ, ಆದ್ಯತಾ ವಲಯಗಳಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಳ, ಎಲ್ಲ ಕ್ಷೇತ್ರಗಳ ಸಮತೋಲನ ಅಭಿವೃದ್ಧಿ, ನಿರುದ್ಯೋಗ ಮತ್ತು ಬಡತನವನ್ನು ನಿವಾರಿಸ್ತದೆ, ಆರ್ಥಿಕ ಏರಿಳಿತ, ಬೆಲೆಗಳ ಏರಿಳಿತಗಳ ಪರಿಣಾಮಕಾರಿ ನಿರ್ವಹಣೆಯನ್ನು ಮಾಡ್ತದೆ ಅಂತ ಬರೆದ್ರೆ ಸಾಕು. ಮೋಸ್ಟ್ ಇಂಪಾರ್ಟೆಂಟ್, ಚಿಕ್ಕದೇವರಾಜ ಒಡೆಯರ ಸಾಧನೆಗಳು. ಇವರು ಸಮರ್ಥ ಯೋಧ ಮತ್ತು ಆಡಳಿತಗಾರರಾಗಿದ್ದರು. ಶಿವಾಜಿ ಸೇನೆಯನ್ನು ಮಧುರೈ, ಇಕ್ಕೇರಿ, ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸ್ತಾರೆ. ಮಾಗಡಿ, ಮಧುಗಿರಿ, ಕೊರಟಗೆರೆ ಪ್ರಾಂತ್ಯಗಳನ್ನು ವಶಪಡಿಸ್ತಾರೆ. ಮೊಘಲ್ ಸೇನಾನಿಯಿಂದ ಬೆಂಗಳೂರನ್ನು ಖರೀದಿ ಮಾಡ್ತಾರೆ. ಕರ್ನಾಟಕ ಚಕ್ರವರ್ತಿ, ಅಪ್ರತಿಮ ವೀರ ಅಂತಕ್ಕಂಥ ಬಿರುದು, ಅಠಾರ ಕಚೇರಿಯನ್ನು ಸ್ಥಾಪಿಸ್ತಾರೆ. ಅಂಚೆ ವ್ಯವಸ್ಥೆಯನ್ನು ಜಾರಿ ಮಾಡ್ತಾರೆ. ಚಿಕ್ಕದೇವರಾಜ ನಾಲೆ, ದೊಡ್ಡದೇವರಾಜ ನಾಲೆಯನ್ನು ಕಟ್ತಾರೆ. ತಿರುಮಲಾರ್ಯ, ಸಂಚಿ ಹೊನ್ನಯ್ಯ ಅಂತಕ್ಕಂಥ ಕವಿಗಳಿಗೆ ಆಶ್ರಯವನ್ನು ಸಹಿತ ಕೊಟ್ಟಿದ್ದರು. ಯಾರು? ಚಿಕ್ಕದೇವರಾಜ ಒಡೆಯರ್. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಜವಾಹರ್ಲಾಲ್ ನೆಹರು ಅವರನ್ನು ಭಾರತದ ನವಶಿಲ್ಪಿ ಅಂತ ಕರೀತಾರೆ, ಏಕೆ ಅಂತ ಕೇಳಿದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ನೇತೃತ್ವದಲ್ಲಿ ದೇಶಿ ಸಂಸ್ಥಾನಗಳ ವಿಲೀನೀಕರಣವನ್ನು ಮಾಡ್ತಾರೆ. ಭಾಷಾವಾರು ಪ್ರಾಂತ್ಯ ರಚನೆ, ಪ್ರಜಾಪ್ರಭುತ್ವಕ್ಕೆ ತಳಹದಿ, ಮಿಶ್ರ ಆರ್ಥಿಕ ನೀತಿ, ಬೃಹತ್ ಕೈಗಾರೀಕರಣದಿಂದ ದೇಶದ ಅಭಿವೃದ್ಧಿ ಸಾಧ್ಯ, ಕೈಗಾರೀಕರಣದ ಶಿಲ್ಪಿ, ಪಂಚವಾರ್ಷಿಕ ಯೋಜನೆ, ಆಲಿಪ್ತ ನೀತಿ, ಪಂಚಶೀಲ ತತ್ವ ಮತ್ತು ಸಹಬಾಳ್ವೆ ಸೂತ್ರವನ್ನು ಜಾರಿ ಮಾಡ್ತಾರೆ. ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ. ಪೊಲೀಸ್ ರಾಜ್ಯದಿಂದ ಸುಖಿ ರಾಜ್ಯವಾಗಿ ಬದಲಾವಣೆ, ಮಾನವನ ಸರ್ವಾಂಗೀಣ ಅಭಿವೃದ್ಧಿ, ಮಾನವ ಸಮಾಜದ ಅಳಿವು ಉಳಿವು, ವ್ಯಕ್ತಿಗಳೆಲ್ಲರೂ ಹುಟ್ಟಿನಿಂದ ಸಾಯುವವರೆಗೆ ಸಾರ್ವಜನಿಕ ಆಡಳಿತ ವ್ಯವಸ್ಥೆಗೆ ಒಳಪಡ್ತಾರೆ, ರಾಜ್ಯ ವ್ಯವಸ್ಥೆಯ ಹೃದಯ, ಸಾರ್ವಜನಿಕ ಆಡಳಿತ ಇಲ್ಲದ ರಾಜ್ಯದ ಕಲ್ಪನೆ ಇಲ್ಲ, ಆಧುನಿಕ ರಾಜ್ಯ ಆಡಳಿತಾತ್ಮಕ ರಾಜ್ಯ, ಸರ್ಕಾರದ ಆಧಾರ ಸ್ತಂಭ, ಸಾರ್ವಜನಿಕ ಹಿತಾಸಕ್ತಿ ಕಾಪಾಡಲು ಸೇವೆ ಸಲ್ಲಿಸ್ತದೆ, ಕಾನೂನು ಮತ್ತು ನೀತಿಯ ಅನುಷ್ಠಾನ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್, ಇತ್ತೀಚಿನ ದಿನಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಕಡಿಮೆಯಾಗಿದೆ, ಏಕೆ? ಎಲ್ಲ ವರ್ಗದವರಿಗೂ ಸಂವಿಧಾನಾತ್ಮಕ ಸೌಲಭ್ಯ ಸಿಗ್ತಾ ಇದ್ದಾವೆ. ಹಿಂದುಳಿದ ಜಾತಿ ವರ್ಗದವರಿಗೆ ವಿಶೇಷ ಸೌಲಭ್ಯ. ಸಂವಿಧಾನದ 17ನೇ ವಿಧಿ ಪ್ರಕಾರ ಅಸ್ಪೃಶ್ಯತೆ ಆಚರಣೆ ನಿಷೇಧ. ಅಸ್ಪೃಶ್ಯತಾ ಅಪರಾಧ ಕಾಯ್ದೆಗಳನ್ನು ಜಾರಿ ಮಾಡಿದೆ. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿ. ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಮತ್ತು ಅಪರಾಧವನ್ನು ಮಾಡಿದೆ. ಇನ್ನು ಸಾರ್ವತ್ರಿಕ ಮತದಾನ ಮತ್ತು ಸಮಾನತೆಯ ಹಕ್ಕು, ಶೈಕ್ಷಣಿಕ, ರಾಜಕೀಯ, ಆರ್ಥಿಕ, ಉದ್ಯೋಗಾವಕಾಶದಲ್ಲಿ ಮೀಸಲಾತಿ, 1989ರ ಶಾಸನದಂತೆ ಅಸ್ಪೃಶ್ಯತೆ ನಿರ್ಮೂಲನೆಗೆ ರಾಜ್ಯ ಸರ್ಕಾರ ವಿಶೇಷ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾವೆ ಅಂತ ಬರೆದ್ರೆ ಸಾಕು. ಇನ್ನು ಕೈಗಾರೀಕರಣಗಳು ಕೆಲವು ಪ್ರದೇಶಗಳಲ್ಲಿ ಮಾತ್ರ ಕೇಂದ್ರೀಕೃತವಾಗಿದ್ದಾವೆ, ಏಕೆ ಅಂತ ಕೇಳಿದರು. ಇದು ಕೈಗಾರೀಕರಣದ ಸ್ಥಾನೀಕರಣದ ಅಂಶಗಳನ್ನು ಬರಿಬೇಕು. ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲ, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರು ಸೌಲಭ್ಯ, ಕಡಿಮೆ ದರದ ಭೂಮಿ, ತಾಂತ್ರಿಕತೆ, ನೀರಿನ ಸೌಲಭ್ಯತೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಬ್ರಿಟಿಷ್ ಶಿಕ್ಷಣದಿಂದ ಆಗುವ ಪರಿಣಾಮಗಳು ಅಂತ ಕೇಳಿದರು. ಇವೆಲ್ಲ ಪಾಯಿಂಟ್ಸ್ಗಳು ಏನು ಮಾಡ್ತಾವಪ್ಪ ಅಂದರೆ ಬ್ರಿಟಿಷ್ ಶಿಕ್ಷಣದಿಂದ ಆಗ್ತಕ್ಕಂಥ ಪರಿಣಾಮಗಳನ್ನು ತೋರಿಸ್ತಾವ. ಸೊ 4 ಅಂಕಕ್ಕೆ ನೀವೇನು ಮಾಡಬೇಕು, 8 ಪಾಯಿಂಟ್ಗಳನ್ನು ಸ್ಟಾರ್ ಮಾರ್ಕಲ್ಲಿ ಹಾಕಿ ಬರೆದ್ರೆ ಖಂಡಿತವಾಗಿ ಅಂಕಗಳನ್ನು ಕೊಡ್ತಾರೆ.
ಇನ್ನು ಮಂದಗಾಮಿಗಳ ಪಾತ್ರ ಇದೆ. ಸೊ ಕಾಂಗ್ರೆಸ್ ಆರಂಭದ 20 ವರ್ಷಗಳ ಕಾಲವನ್ನು ಮಂದಗಾಮಿ ಅಂತ ಕರಿತೀವಿ. ರಾನಡೆ, ಬ್ಯಾನರ್ಜಿ, ಗೋಖಲೆ ಮುಖ್ಯ ನಾಯಕರು ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆ ಕೊಡ್ತಾರೆ. ಜನರಿಗೆ ರಾಜಕೀಯ ಶಿಕ್ಷಣ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸಮಸ್ಯೆಗಳ ಬಗ್ಗೆ ಸಭೆ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾರೆ. ಬಡತನದ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ ಅಂತ ಬರೆದ್ರೆ ಸಾಕು. ಸಂಪತ್ತಿನ ಸೋರಿಕೆ ಸಿದ್ಧಾಂತ, ಪ್ರತಿಕೂಲ ಸಂದಾಯ, ಉದಾರ ರಾಷ್ಟ್ರವಾದದ ಕಾಲ. ಮೇನ್ ಪಾಯಿಂಟ್ 1857ರ ದಂಗೆ ವಿಫಲತೆಗೆ ಕಾರಣಗಳು ಅಂತ ಕೇಳಿದರು. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಫ್ರೆಂಡ್ಸ್. ಇದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ಕೊಳ್ಬೋದು ಅಂತ ಹೇಳ್ತಾ, ಇನ್ನು ಮುಂದೆ ಬರ್ತಕ್ಕಂಥ ಪ್ರಶ್ನೆ, ಮಹಿಳಾ ಸ್ಥಾನಮಾನ ಸುಧಾರಣೆ ಆಗ್ತಿದೆ ಏಕೆ ಅಂತ ಕೇಳಿದರು. ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಥಾಪನೆ, ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ, ಮಹಿಳಾ ಆಯೋಗ, ಮಹಿಳಾ ಅಭಿವೃದ್ಧಿ ನಿಗಮ, ಸಖಿ ಒನ್ ಸ್ಟಾಪ್ ಸೆಂಟರ್, ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳಾ ರಕ್ಷಣಾ ಕಾಯ್ದೆ, ಲೈಂಗಿಕ ಕಿರುಕುಳ ನಿಷೇಧದ ಕಾಯ್ದೆ, 50ರಷ್ಟು ಸ್ಥಾನ ಮೀಸಲ, 1091 ಸಹಾಯವಾಣಿ, ಆಮೇಲೆ ನಾರಿ ಶಕ್ತಿ ವಂದನಾ ಅಧಿನಿಯಮ, ಇವೆಲ್ಲವುಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೆದ್ರೆ ಸೊ ನಿಮಗೆ ಅಂಕಗಳನ್ನು ಆರಾಮಾಗಿ ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್, ಇದು ನೈಸರ್ಗಿಕ ವಿಕೋಪಗಳಿಂದ ಆಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ಕೇಳಿದರು. ಅದನ್ನು ಕೂಡ 8 ಪಾಯಿಂಟ್ಸನ್ನು ಕೊಟ್ಟಿತ್ತು. ಇನ್ನು ಲಾಸ್ಟ್ ನಿಮಗೆ ಪದೇ ಪದೇ ಕೇಳ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ ನಕ್ಷೆ. ಸೊ ಎಲ್ಲ ನಕ್ಷೆಗಳನ್ನು ಕೊಡಿಸಿದ್ದೀವಿ. ಶ್ರೀನಗರ ಇದೆ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, 23ವರೆಗೆ ಉತ್ತರ ಅಕ್ಷಾಂಶ, ನರ್ಮದಾ ನದಿ, ಹಿರಾಕುಡ್ ಯೋಜನೆ, ಬಾಂಬೆ ಹೈ ಮತ್ತು ಪಶ್ಚಿಮದ ಘಟ್ಟಗಳು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.